ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಬಂದು ಸ್ನಾನ ಮಾಡಿ ಪೂಜೆ ಮಾಡಿ, ಸೊ ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಅಕ್ಕ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಟೆಂಪಲ್ಗೆ ಹೋಗ್ತಾರೆ, ನಾನು ಬೈ ಈವ್ನಿಂಗ್ ಟೆಂಪಲ್ಗೆ ಹೋಗಬೇಕು. ಆ್ಯಂಡ್ ತುಂಬ ಪ್ಲ್ಯಾನ್ಸ್ ಇದೆ, ನೋಡೋಣ ಏನಾಗಪ್ಪ. ಸೊ ಬಂದು ಸ್ನಾನ ಮಾಡಿ ನಮ್ಮ ಅಕ್ಕ ಆಲ್ಮೋಸ್ಟ್ ಎಲ್ಲನೂ ಪೂಜೆ ಮಾಡಿದ್ಲು. ನಾನು ಬಂದು ಜಸ್ಟ್ ಊದ್ಗಡ್ಡಿ ಹಚ್ಚಿದೆ ಅಷ್ಟೇ. ನಮ್ಮ ಪಾಪ ಮಲಗಿದ್ದಾನೆ, ನಮ್ಮ ಬಾವ ಮದ್ದೂರಿಗೆ ಹೋಗಿದ್ದಾರೆ ಬೈಕ್ ತೊಗೊಂಬರೋದಕ್ಕೆ ಅಂದ್ಬಿಟ್ಟು. ಈವ್ನಿಂಗ್ ಹೋಗೋಣ ಅಂತ ಹೇಳಿದ್ರು. ಸೊ ನಾನು ಇವಾಗ ಏನೂ ತಿಂದಿಲ್ಲ. ನನಗೇನಿದೆ ಅಂತ ಹೇಳಿದ್ರೆ ಇವಾಗ ಫ್ಯಾನ್ ಬಂದು ಬಿಸಿಬೇಳೆ ಬಾತ್ ಇದೆ, ಮಿಕ್ಸ್ಚರ್ ಇದೆ, ಇದೇನು ಸಾಂಬಾರು, ಇದು ಏನೋ ಇವಾಗ ಹಾಕ್ಕೊಂಡು ತಿನ್ನೋಣ. ಫುಲ್ ನಂಗೆ ಹಶ್ವಾಗ್ತಿದೆ. ಸೊ ಮೇಲೆ ಒಂದಷ್ಟು ಬೂಂದಿ ಕಾಳು ಹಾಕಿ, ಸೊ ಇದನ್ನೆಲ್ಲ ಇಡಿ, ಇದನ್ನು ಇಲ್ಲಿ ಮುಚ್ಚಿಬಿಡಿ. ಟೇಕ್ 1 ಬಿಗ್ ಸ್ಪೂನ್. ಸೊ ಇದೇ ಇರೋದು ಸದ್ಯಕ್ಕೆ, ಎಲ್ಲ ಬೆಳಿಗ್ಗೆ ಹಾಕಿದ್ದಾರೆ. ಸೊ ಏನು ಪುಳಿಯೋಗರೆ ಎಲ್ಲ ಇದು. ನಾನು ಬಿಸಿಬೇಳೆ ಬಾತ್ ರೆಡಿ ಟು ಈಟ್. ಎಲ್ಲಿ ಕೊಡೋಣ, ಇಲ್ಲಿ ಕೊಡೋಣ. ಚೆನ್ನಾಗಿದೆ. ನಂಗೆ ಸ್ವಲ್ಪ ಖಾರ ಅನ್ನಿಸ್ತಿದೆ, ಏನಕ್ಕಂದರೆ ಬ್ರಷ್ ಮಾಡಿದೆ, ಸ್ವಲ್ಪ ಸ್ಪೈಸಿ ಅನ್ನಿಸ್ತಿದೆ. ಸೊ ಆಮೇಲೆ ನಮ್ಮ ಅಕ್ಕನ ಹತ್ರ ಹೇರ್ ಸ್ಟೈಲ್ ಹಾಕ್ಸ್ಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಹೇರ್ ಸ್ಟೈಲ್ ಬಂದು ಸಾಗರ ಜಡೆ. ನಾನು ಜಡೆ ಹಾಕಿ ತುಂಬ ವರ್ಷ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಮ್ಮ ಅಕ್ಕನ ಹತ್ರ ಜಡೆ ಹಾಕ್ಸ್ಕೊಳ್ತಾ ಇದ್ದೆ. ಈ ಥರ ಎಲ್ಲ ನಾನು ನೆನೆಸ್ಕೊಂಡ್ರೆ ನಮ್ಮ ಅಮ್ಮನ ಕೈಲಿ ಆಗ್ತಾ ಇದ್ದು ನೆನಪು. ಬಟ್ ಇವಾಗ ನಮ್ಮ ಅಮ್ಮ ಕಳ್ಳಿ ಆಗಿದ್ದಾರೆ. ಇವಾಗ ಆ ಥರ ಎಲ್ಲ ಏನೂ ಹಾಕ್ಕೊಡಲ್ಲ ನಮ್ಮ ಅಕ್ಕನೇ, ನನಗಿಲ್ಲ. ಇಟ್ಸ್ ಲೈಕ್ ನಮ್ಮ ಅಕ್ಕನೇ ಹಾಕ್ಕೊಡೋದು. ಸೊ ಇವಾಗ ಎಲ್ಲ ನನಗೆ ಪ್ರತಿಯೊಂದು ಕೇರ್ ಮಾಡೋದು ನಮ್ಮ ಅಕ್ಕ. ಸೊ ಹಾಗಾಗಿ ನಾನು ಹಾಕ್ಸ್ಕೊಂಡೆ. ಸೊ ಜಡೆ ಹಾಕ್ಸ್ಕೊಂಡೆ. ನನ್ನ ಜಡೆ ಇಷ್ಟು ಇರೋದು. ನಾನು ಹಿಂದಿನ ಜಡೆ ಹೆಂಗಿದೆ ಗೊತ್ತಾ, ಇವಾಗ ಹಿಂಗಾಗಿತ್ತು. ಬಟ್ ಇಟ್ ವಾಸ್ ಗುಡ್. ಸೊ ಹಾಗೆ ತುಂಬ ಬಿಸಿಲಿತ್ತು, ಏನಾದರೂ ತಿನ್ನಬೇಕು ಅಂತ ನನಗಂತೂ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ಬಾಬಾ ಅಷ್ಟೊತ್ತಿಗೆ ಐಸ್ ಕ್ರೀಮ್ ತಂದಿದ್ರು. ನಂಗೆ ಇವಾಗ ಐಸ್ ಕ್ರೀಮ್ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ, ಅರುಣ್ಸು ಮತ್ತು ಬೈಟ್ಸ್ ಬರುತ್ತೆ ಗೊತ್ತಾ, ಅದಂದರೆ ನಂಗೆ ತುಂಬಾ ಇಷ್ಟ. ಕ್ಯೂಬ್ ಶೇಪಲ್ಲಿ ಬರುತ್ತೆ ಅದು. ನಮ್ಮ ಪಾಪು ನನಗೆ ಅಂತ ಇದೆ. ನನಗೆ ಎಷ್ಟು ಸಿಟ್ಟು ಬರ್ತಾಯಿತ್ತು ಅಂದರೆ ಅವ್ನು ನಾವೇನು ತಿಂತೀವಿ ಅದು ಅವನಿಗೆ ಬೇಕಂತ ಅವನು ತುಂಬ ಹಠ ಮಾಡ್ತಾ ಇದ್ದಿದ್ದು. ಆಮೇಲೆ ನಾವು ತಿನ್ಕೊಂಡ್ವಿ, ಅವನಿಗೂ ಕೊಡ್ತೀರಾ. ಸೊ ಈವ್ನಿಂಗ್ ಆಯಿತು, ನಾವೆಲ್ಲ ಹೋಗ್ತಾ ಇದ್ದೀವಿ ಟೆಂಪಲ್. ಹೆಂಗೆ ನಿಂತಿದ್ವಿ ಹಾಗೆ ಹೋಗ್ತಾ ಇದ್ದೀವಿ. ಸೊ ಟೆಂಪಲ್ ಹಾಂ. ಓಹೋ, ನಮ್ಮಕ್ಕ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಫುಲ್ ಮಿಂಚ್ತಾ ಇದ್ದಾಳೆ. ಸೊ ಅದಾದಮೇಲೆ ನಮ್ಮ ಅಕ್ಕ ಪೂರ್ತಿ ರೆಡಿ ಆದಳು. ಎಲ್ಲರೂ ರೆಡಿ ಆಗಿಬಿಟ್ಟು ನಾನು, ಅಕ್ಕ, ಬಾವ, ಪಾಪು ಇಷ್ಟೇ ಜನ ಹೋಗ್ತು. ಏನಂದರೆ ನಮ್ಮ ಭಾವನ ನಮ್ಮ ಅಕ್ಕ ಹತ್ತಕ್ಕಿರೋ ಸ್ವಲ್ಪ ಬೈಕ್ ಸ್ಕಿಡ್ ಆದಂಗೆ ಆಯಿತು. ಅದಕ್ಕೆ ನಂಗೆ ಇಟ್ಕೊಳಕ್ಕೆ ಬರಲ್ಲ, ಬೈಕನ್ನು ಹಿಂಗೆ ಹಿಡ್ಕೋತಿ ಅಂತ ಜಗಳ ಮಾಡ್ಕೊಂಡು ನಿಂತ್ಕೊಂಡ್ಲು. ಸೊ ಅದಾದಮೇಲೆ ನಾವು ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ, ಒಂದು 4-5 ಜನ ಹುಡುಗಿರು ಕೂತಿದ್ರು. ನಾನು ವ್ಲಾಗ್ ಮಾಡಲಿಕ್ಕೆ ವಿಡಿಯೋ ಮಾಡಿಕೊಂಡ್ರೆ ದೇ ಆರ್ ಥಿಂಕ್ ಲೈಕ್ ನಮ್ಮನ್ನು ವ್ಲಾಗ್ ಮಾಡ್ಕೊತಾ ಇದ್ದಾರೆ, ಸರಿ ನಮ್ಮ ವೀಡಿಯೋಸ್ ತೊಗೊತಿದ್ದಾರೆ ಅಂತ. ನಾನು ಇಲ್ಲ ನಿಮ್ದೇನು ವೀಡಿಯೋಸ್ ತೊಗೊತಲ್ಲ, ನಾನು ವ್ಲಾಗ್ ಅಷ್ಟೇ ತೊಗೊತಾ ಇರೋದು ಅಂತ ಹೇಳಿದೆ. ಸೊ ಆಮೇಲೆ ಸುಮ್ಮನೆ ಆದರು. ಅದಾದಮೇಲೆ ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ. ಆಲ್ಮೋಸ್ಟು ತುಂಬ ಜನ ಇದ್ದರು. 4:30 ಆಗೋದ್ರಿ, ಏನಷ್ಟು ರಶ್ ಇರಲ್ಲ. ಸೊ ಸ್ವಲ್ಪ ಲೇಟ್ ಆಗೋದ್ವಿ.
ಸೊ ಅದಾದಮೇಲೆ ದೀಪ ಹಚ್ಚಬೇಕಿತ್ತು, ತುಪ್ಪದ ದೀಪ. ಸೊ ಅಲ್ಲಿ ಚೇಂಜ್ ಇರಲಿಲ್ಲ. ನಮ್ಮ ಭಾವ ಹೋಗಿ ಬರೋಷ್ಟ್ರಲ್ಲಿ 1 hour ಆಯಿತು. ನಮ್ಮ ಅಕ್ಕ ಫುಲ್ಲು ಕೋಪ ಮಾಡ್ಕೊಂಡಿದ್ಲು. ಆಮೇಲೆ ದರ್ಶನ ಆಯಿತು. ಆಮೇಲೆ ಅರ್ಚನೆ ಕೂಡ ಇತ್ತು ನಮ್ಮ ಹೆಸರಲ್ಲಿ, ನಮ್ಮ ಎಲ್ಲರ ಹೆಸರಲ್ಲಿ ಕೂಡ ಅರ್ಚನೆ ಇತ್ತು. ಸೊ ಅರ್ಚನೆ ಕೂಡ ಮುಗಿಸ್ಕೊಂಡು ನಂತರ ನಮಗೆ ಪ್ರಸಾದ ಕೊಟ್ಟರು. ಸೊ ಅದಾದಮೇಲೆ ಪ್ರಸಾದ ಎಲ್ಲ ಸಿಕ್ತು. ಮತ್ತು ನಾವು ಅಕ್ಷತೆ ಮತ್ತು ತೀರ್ಥ ಕೊಡ್ತಾರೆ, ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗಬೇಕಿತ್ತು. ಆಮೇಲೆ ಆಲ್ಮೋಸ್ಟ್ ಲೇಟ್ ಆಯಿತು. ಆಮೇಲೆ ನಮಗೆ ಯಾಕೋ ತುಂಬ ಹಶ್ವಾಗ್ತಿತ್ತು ಅಂತ ಹೇಳಿಬಿಟ್ಟು ಚಾಕೋಬೇರಿ ಅಂದರೆ ನನಗೆ ಫೇವ್ರೇಟ್, ಅಂದರೆ ನಮ್ಮ ಅಕ್ಕಂಗೆ ನನಗೆ ಬನಾನಾ ಚಾಕೋ ಏನೋ ಬರುತ್ತೆ, ಚಾಕು ಬನಾನಾ ಅದನ್ನು ತಿನ್ನೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಆ್ಯಂಡ್ ನಾವು ಇಲ್ಲೊಂಥರ ಡೈಲಿ ಕಸ್ಟಮರ್ಸು. ನಮ್ಮ ಅಕ್ಕ ಅಂತೂ ಫುಲ್ ಹ್ಯಾಪಿ, ನಾನು ಕೂಡ ಹ್ಯಾಪಿ. ಆಮೇಲೆ ಆರ್ಡರ್ ಮಾಡಿದ್ವಿ 2 ಚಾಕೋ ಬನಾನಾ ಅಂತ ಹೇಳಿ. ಆಲ್ಮೋಸ್ಟ್ ಕತ್ಲಾಗ್ಬಿಟ್ಟಿತ್ತು, ಅದಕ್ಕೆ ವಿಡಿಯೋ ಕರೆಕ್ಟಾಗಿ ಬರ್ತಾ ಇರಲಿಲ್ಲ. ಆಮೇಲೆ ಹೆಂಗೋ ಬರಲಿ ಅಂತ ಅಂದ್ಬಿಟ್ಟು ತೊಗೊಂಡ್ವಿ. ಫಸ್ಟ್ ಬಂದು ಫೀಸ್ ತೊಗೊಂಡ್ವಿ ಇವರಲ್ಲಿ, ಅದು ಕಾಂಬೋ. ಅದು ಬಂದು 150 ರೂಪೀಸ್. ನನಗೆ ಇದರಲ್ಲಿ ವರ್ತ್ ಅಂತ ಅನ್ನಿಸ್ಲಿಲ್ಲ. ಸೊ ಏನಿಲ್ಲ, ಅದು 2 ಚಾಕ್ಲೇಟ್ಸ್ ಕೊಡ್ತಾರೆ ಮತ್ತು ಫ್ರೂಟ್ಸ್ ಕೊಡ್ತಾರೆ. ಸೊ ಅಷ್ಟೇ. ಎನಿವೇ ನಂಗೆ ಅದು ಒಂದು ಅಷ್ಟೊಂದು ಇಷ್ಟ ಆಗಲಿಲ್ಲ. ನಮ್ಮ ಫೇವ್ರೇಟ್ ಅಂದರೆ ಆಲ್ವೇಸ್ ಚಾಕೋ ಬನಾನಾ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ. ಅದು ಒಂಥರ ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ಅಲ್ಲೇ ಒಂದು ಸಲ ಇದನ್ನು ಆರ್ಡ್ರ್ ಮಾಡಿದ್ವಿ. ಮತ್ತು ನನಗೆ ಅದೇ ಇಷ್ಟ ಆಯಿತು. ಅದಾದಮೇಲೆ ಪಕ್ಕದಲ್ಲೇ ಮೊಮೋಸ್ ಮಾಡ್ತಾಯಿದ್ರು. ಅದು ಬಂದು ಪನ್ನೀರ್ ಮೊಮೋಸ್. ಅವತ್ತು ಥರ್ಸ್ಡೇ ನಾವು ನಾನ್ ವೆಜ್ ತಿನ್ನಲ್ಲ. ಸೊ ಹಂಗಾಗಿ ಪನ್ನೀರ್ ಮೊಮೋಸ್ ತೊಗೊಂಡ್ವಿ. ಸಖತ್ತಾಗಿತ್ತು. ನಾನ್ ವೆಜ್ಗಿಂತ ವೆಜ್ ಚೆನ್ನಾಗಿತ್ತು. ಆಮೇಲೆ ಇದು ಪಲಾವ್ ಬಂದು ನಮ್ಮ ಭಾವನೆ ಮಾಡಿದ್ದಿತ್ತು. ನಾವೇನು ಅಷ್ಟೊಂದು ಎಲ್ಲ ಚೆನ್ನಾಗೇನು ಸೆಲೆಬ್ರೇಟ್ ಮಾಡಿಲ್ಲ. ಸಿಂಪಲಾಗಿ ನಮಗೆ ಹೆಂಗೆ ಸ್ಯಾಟಿಸ್ಫೈ ಆಗುತ್ತೆ ಹಾಗೆ. ನನಗಂತೂ ಫುಲ್ ನಿದ್ದೆ ಬರ್ತಾಯಿತ್ತು. ಹಾಗೆ ಒಂದಷ್ಟು ಹೊತ್ತು ನಾನು ನಮ್ಮ ಭಾವ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ವಿ. ಆಮೇಲೆ ಯಾಕೋ ನಂಗಂತೂ ಬೋರ್ ಅನ್ನಿಸ್ತಾಯಿತ್ತು. ಇವಾಗ ನಮ್ಮ ಮನೆಯಲ್ಲಿರೋದೇ ನನಗೆ ದೊಡ್ಡ ತಲೆನೋವಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಸೊ ಆಮೇಲೆ ನಮ್ಮ ಭಾವ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ ನಮ್ಮ ಅಕ್ಕಂಗೆ ಸ್ಯಾರಿ ಗಿಫ್ಟ್ ಕೊಟ್ಟರು. ಸ್ಯಾರಿ ಅಂತೂ ಸೂಪರ್ಬ್ ಆಗಿತ್ತು. ಸೊ ಇದಾಗಿತ್ತು ನನ್ನ ವ್ಲಾಗ್. ಬಾಯ್.